ತಿಮಾರೋಡಿ ಮನೆಯಲ್ಲಿ ಚೆನ್ನಯ್ಯನಿಗೆ ಹೊಡೆದವರು ಯಾರು? ತಿಮಾರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೇಲೆ ಹಲ್ಲೆ ನಡೆದಿತ್ತ? ಅನಾಮಿಕನಿಗೆ ವಿಟ್ನೆಸ್ ಬಳಸಿಕೊಂಡಿತ್ತ ತಿಮಾರೋಡಿ ಗ್ಯಾಂಗ್? ಚಿನ್ನಯ್ಯನಿಗೆ ಹೊಡೆದವರು ಯಾರು? ತಿಮಾರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೇಲೆ ಹಲ್ಲೆ ನಡೆದಿತ್ತ? ಅನಾಮಿಕನ ವಿಟ್ನೆಸ್ ಬಳಸಿಕೊಂಡಿತ್ತ ತಿಮಾರೋಡಿ ಗ್ಯಾಂಗ್? ಜಡ್ಜ್ ಮುಂದೆ ತನಗೆ ಆದಂತಹ ಹಲ್ಲೆಯ ಬಗ್ಗೆ ಬಾಯ್ಬಿಟ್ಟಿದ್ನ ಚಿನ್ನಯ್ಯ. ಜೂನ್ 18ರಂದು ತಿಮಾರೋಡಿ ಮನೆಯಲ್ಲಿ ಆಗಿದ್ದೇನು? ಫ್ರೀಡಂ ಟಿವಿಯಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್. ಎಸ್ ವೀಕ್ಷಕರೇ, ನಿನ್ನೆಷ್ಟೇ ಅನಾಮಿಕಾ ದೂರುದಾರನ ಅರೆಸ್ಟ್ ಆಗಿದೆ. ಇಷ್ಟು ದಿನ ಬುರುಡೆ ಬಿಡ್ತಾ ಇದ್ದಂತಹ ಅನಾಮಿಕಾ ದೂರುದಾರನ ಹಿಂದೆ ಇದ್ದವರ ಅಷ್ಟು ಕೈಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ಹಾಗೆ ತಿಮಾರೋಡಿ ಅವರು, ಮಹೇಶ್ ಶೆಟ್ಟಿ ತಿಮಾರೋಡಿ ಯಾರಿದ್ದಾರೆ, ಆತ ಒಂದಿಷ್ಟು ದಿನಗಳ ಹಿಂದೆ ಅರೆಸ್ಟ್ ಆಗಿದ್ದ. ಅರೆಸ್ಟ್ ಅಲ್ಲ, ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು. ಅದಾದ ನಂತರ ಬೇಲೋ ಮತ್ತೊಂದು ತೆಗೆದುಕೊಂಡು ಹೊರಗಡೆ ಬಂದಿದ್ದ. ಆದರೆ ಈಗ ಮತ್ತೊಂದು ರೀತಿಯ ವಿಚಾರಕ್ಕೆ ತಗಲಾಕೊಂಡಿದ್ದಾನೆ. ಏನಪ್ಪ ಅದು ಅಂತಂದ್ರೆ, ತಿಮಾರೋಡಿ ಅವರ ಮೇಲೆ ಒಂದು ಆರೋಪ ಬರ್ತಾ ಇದೆ. ಚಿನ್ನಯ್ಯ ಇದ್ದಾನಲ್ಲ ಆತ, ಯಾರು ಚಿನ್ನಯ್ಯ ಅಂದ್ರೆ ಅಪರಿಚಿತ ದೂರದಾರ. ಅವನ ಮುಖ ಮುಸುಡಿ ಎಲ್ಲ ಈಗ ಹೊರಗಡೆ ಬಂದಿದೆ. ಹಿಂದಿದ್ದವ್ರು ಯಾರು, ಮುಂದಿದ್ದವ್ರು ಯಾರು, ಮುಂದೆ ಬರೋರು ಯಾರು, ಎಲ್ಲ ವಿಚಾರವೂ ಕೂಡ ಈಗ ಗೊತ್ತಾಗಿರುವಂಥದ್ದು. ಚಿನ್ನಯ್ಯ ಏನಿದ್ದಾನಲ್ಲ ಆತನಿಗೆ ಅವತ್ತು 18ನೇ ತಾರೀಕು ಏನಾಗಿದೆ, ಆ 18ನೇ ತಾರೀಕಲ್ಲಿ ನಡೆದಿದ್ದು ಏನು? ಫ್ರೀಡಂ ಟಿವಿಯಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ಕೊಡ್ತಾ ಇದ್ದೇವೆ. ಜಡ್ಜ್ ಮುಂದೆ ತನಗಾಗಿರುವಂತಹ ಹಲ್ಲೆಯ ಬಗ್ಗೆ ಚಿನ್ನಯ್ಯ ಬಾಯ್ ಬಿಟ್ಟಿರುವಂತದ್ದು. ವೀಕ್ಷಕರೇ, ಯಾಕೆ ಇವಳು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾಳೆ ಅಂತ ನಿಮಗೆ ಅನ್ನಿಸಬಹುದು. ಆದರೆ ಈ ಸುದ್ದಿಯ ಆಳ ಅಗಲ ಹಾಗೆ ಇದೆ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೇವೆ. ತಿಮಾರೋಡಿ ಆತನ ಮನೆಯಲ್ಲಿ ನಡೆದಿರುವಂತಹ ಅಸಲಿ ಕಥೆಯನ್ನ ಇವತ್ತು ನಾವು ನಿಮಗೆ ಹೇಳ್ತಾ ಇದ್ದೇವೆ. 18ನೇ ತಾರೀಕು ನಡೆಯಬಾರದು, ಏನ್ ನಡೀತು ಅವ್ರ ಮನೆಯಲ್ಲಿ? ಅನಾಮಿಕಾ ದೂರುದಾರ ಬಂದು ಧರ್ಮಸ್ಥಳದ ಬಗ್ಗೆ ಇರುವಂತಹ ಥಿಂಕಿಂಗ್ ಇದೆಯಲ್ಲ, ನಮಗೆಲ್ಲ ಇರುವಂತಹ ಥಿಂಕಿಂಗು, ಆ ಥಿಂಕಿಂಗನ್ನೇ ಉಲ್ಟಾ ಪಲ್ಟಾ ಮಾಡಿಬಿಟ್ಟಿದ್ದ ಆತನ ಕೆಲವೊಂದಿಷ್ಟು ಮಾತುಗಳು ಹೆಂಗಿತ್ತು ಅಂದ್ರೆ ಬಾಣ ಚುಚ್ಕೊಂಡಂಗಿತ್ತು. ಆದರೆ ಆತನ ಅಸಲಿ ಮುಖ ಗೊತ್ತಾಗುವಷ್ಟರಲ್ಲಿ ನಮ್ಮ ತೆರಿಗೆ ಹಣ ಎಲ್ಲ ಹೋಗಿತ್ತು. ಚಿನ್ನಯ್ಯನಿಗೆ ಆರಂಭದಿಂದ ಎಲ್ಲೋ ಒಂದು ಕಡೆ ಭಯ, ಡವ ಅಂತ ಇತ್ತು. SITಯ ಮುಂದೆ ಎಲ್ಲವನ್ನೂ ಒಪ್ಪಿಕೊಳ್ಳುವಂತಹ ಇಂಗಿತ ಆತನಲ್ಲಿ ಇತ್ತು. ಆತ ಇಂಟರ್ವ್ಯೂ ಕೊಡ್ಬೇಕಾದ್ರೆ ನೀವು ಗಮನಿಸಿದ್ರೆ ಆತ ಬೈದಲ್ಲೇ ಮಾತಾಡ್ತಿದ್ದ. ಅವನು SIT ತನಿಖಾ ತಂಡದ ಮುಂದೆ ಎಲ್ಲವನ್ನೂ ಬಾಯಿ ಬಿಡುವಂತಹ ಇಂಗಿತ ಚಿನ್ನಯ್ಯನಿಗೆ ಆರಂಭದಿಂದಲೂ ಎಲ್ಲೋ ಒಂದ್ ಕಡೆ ಭಯ ಇತ್ತು. ಡವ ಅಂತ ಇತ್ತು. SITಯ ಮುಂದೆ ಎಲ್ಲವನ್ನೂ ಒಪ್ಪಿಕೊಳ್ಳುವ ಇಂಗಿತ ಇದು ತಿಮಾರೋಡಿ ಗ್ಯಾಂಗ್ನ ಸಾಕಷ್ಟು ಸಿಟ್ಟು ತರಿಸ್ತಾ ಇತ್ತು. ಈ ವಿಚಾರದಲ್ಲಿ ಚಿನ್ನಯ್ಯನಿಗೂ ಕೂಡ ತಿಮಾರೋಡಿ ಗ್ಯಾಂಗ್ಗೂ ಕೂಡ ನಡುವೆ ವಾಗ್ವಾದಗಳು ಕೂಡ ನಡೆದಿತ್ತು. ಈ ಹಂತದಲ್ಲಿ ಚಿನ್ನಯ್ಯ ಕೆನ್ನೆಗೆ 2 ಏಟು ಬಾರಿಸಿದ್ದ ಅನ್ನುವಂತಹ ಮಾಹಿತಿ ಕೂಡ ಇದೆ. ವಕೀಲರು ಇಲ್ಲದ ಚಿನ್ನಯ್ಯನ ಮೇಲೆ ತಿಮಾರೋಡಿ ಗ್ಯಾಂಗ್ ಹಲ್ಲೆ. ಇದೇ ವಿಚಾರವನ್ನ SIT ಮುಂದೆಯೂ ಕೂಡ ಬಾಯ್ಬಿಟ್ಟಿದ್ದಂತಹ ದೂರುದಾರ ನಮ್ಮ ಫ್ರೀಡಂ ಟಿವಿಯಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ಏನಾಯ್ತು ಕತೆ ಅಂತ ನೋಡುವುದಾದ್ರೆ,
SIT ತನಿಖಾ ತಂಡ ಸರಿಯಾಗಿ ಹೇಳು, ಯಾವ ಕಡೆ ಹೂತಿಟ್ಟಿದ್ಯಾ? ನೀನು ಕೈ ತೋರಿಸಿದ ಕಡೆ ಎಲ್ಲ ನಾವು ಅಗಿತಾ ಇದ್ದೀವಿ, ಇನ್ನೂ ನಮಗೆ ಅಗಿಲಿಕ್ಕೆ ಆಗೋದಿಲ್ಲ, 17 ಕಡೆಗೆ ಅಗಿತಿದ್ದೀವಿ, ಕರೆಕ್ಟಾಗಿ ಹೇಳು, ಕರೆಕ್ಟಾಗಿ ಬಾಯ್ ಬಿಡು ಅಂತ ಹೇಳಿ ತಮ್ಮ ಭಾಷೆಯಲ್ಲಿ ಯಾವಾಗ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಗ ಚಿನ್ನಯ್ಯ ಇದ್ದಾನಲ್ಲ, ಅಪರಿಚಿತ ದೂರುದಾರ, ಆತನ ವರಸೆ ಸ್ವಲ್ಪ ಬದಲಾಗ್ತಾ ಹೋಗುತ್ತೆ. ಆತ ಸಂಪೂರ್ಣವಾಗಿ ಭಯಭೀತನಾಗ್ತಾ ಹೋಗ್ತಾನೆ. ತದಾದ ನಂತರ ಒಂದು ನ್ಯೂಸ್ ಬಂದಿತ್ತು, ನೆನಪಿದೆಯಾ ವೀಕ್ಷಕರೇ? ಏನು ಅಂತಂದ್ರೆ ಚಿನ್ನಯ್ಯ SIT ತನಿಖಾ ತಂಡದ ಮುಂದೆ ಎಲ್ಲವನ್ನೂ ಕೂಡ ಒಪ್ಪಿಕೊಂಡಿದ್ದಾನೆ. ಸಾಕಷ್ಟು ಒಂದು ಗ್ಯಾಂಗ್ ನಮ್ಮ ಹಿಂದಿರುವುದನ್ನು ಒಪ್ಪಿಕೊಂಡಿದ್ದಾನೆ. 2021 23 ನನಗೆ ಸರಿಯಾಗಿ ನೆನಪಿಲ್ಲ. ಆ ಒಂದು ವರ್ಷದಲ್ಲಿ ನನ್ನನ್ನು ತಮಿಳುನಾಡಿನ ಕರ್ಕ ಬಂದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಚಿನ್ನಯ್ಯ ಒಪ್ಕೊಂಡಿದ್ದಾನೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇತ್ತು. ತದಾದ ನಂತರ ಆತ ಸ್ವಲ್ಪ ಭಯಭೀತನಾದಂತೆ ಕಾಣಿಸ್ತಾನೆ. ಅದಕ್ಕೆ ಅಷ್ಟೂ ಸತ್ಯವನ್ನು, ತಮ್ಮ ಆಟವನ್ನೇ ಮುಗಿತು ಅನ್ನುವಷ್ಟುವಾಗ ಅಷ್ಟೂ ಸತ್ಯವನ್ನು SIT ತನಿಖಾ ತಂಡದ ಮುಂದೆ ಒಂದ್ರ ಹಿಂದೆ ಒಂದು ಹೇಳಕ್ಕೆ ಶುರು ಮಾಡ್ತಾನೆ. ಆತ ಒಂದು ಮಾತು ಹೇಳ್ತಾನೆ, ಏನು ಅಂತಂದ್ರೆ, ಸುಜಾತಾ ಭಟ್ ಯಾವಾಗ ಎಂಟ್ರಿ ಕೊಡ್ತಾಳೋ ಆಗ ನನಗೆ ಸ್ವಲ್ಪ ಧೈರ್ಯ ಬಂದಂಗೆ ಆಗುತ್ತೆ ಅಂತ. ಅಂದ್ರೆ ಎಲ್ಲ ಒಂದೇ ಟೀಮು, ಬುರುಡೆ ಗ್ಯಾಂಗು ಅಂತ ಹೇಳಿ ಈಗ ಬಠಾ ಬೈಲ ಹಾಕಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿ ಮೊದಲಿನಿಂದಲೂ ನಿಮಗೆ ಹೇಳ್ತಾ ಇತ್ತು, ಸತ್ಯಾಸತ್ಯತೆಗಳನ್ನ ನಂಬಬೇಕು. ಯಾರೋ ಒಬ್ರು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರೆ ನಮ್ ಕಣ್ ಕುಂತ್ಕೊಳ್ಳೋದಲ್ಲ, ಯಾರೋ ಸಾಕ್ಷಿ ರಹಿತವಾಗಿ ಮಾತನಾಡ್ಬಿಟ್ರೆ ನಮ್ ಕಣ್ ಕುಂತ್ಕೊಳ್ಳೋದಲ್ಲ, ಸಾಕ್ಷಿಯನ್ನ ಇಟ್ಕೊಂಡು ಬಂದ್ರೆ ಮಾತ್ರ ನಂಬಬೇಕು ಅಂತ ಹೇಳಿ ಫ್ರೀಡಂ ಟಿವಿ ಮೊದಲಿನಿಂದಲೂ ಈ ವಿಚಾರವಾಗಿ ಮಾತನಾಡ್ತಾ ಬಂದಿತ್ತು. ಯಾರೋ ಒಬ್ಬ ಬಂದು ಧರ್ಮಸ್ಥಳನೋ ಮತ್ಯಾವುದೋ ಕ್ಷೇತ್ರದಲ್ಲಿ ಅದಿದೆ ಇದಿದೆ ಅಂತ ಹೇಳಿದ ತಕ್ಷಣ SIT ತನಿಖಾ ತಂಡವನ್ನ ಅಷ್ಟು ಜನ ಹೇಳಿದುಂಟು. ಆದರೆ ಈಗ ವರಸೆ ಚೇಂಜ್ ಆಗಿದೆ. 18ನೇ ತಾರೀಕು ತಿಮಾರೂಡಿ ಮನೆಯಲ್ಲಿ ನಡೆದಿದ್ದು ಹೊಡಪಡೆ, ಅಂದ್ರೆ 2 ಹೊಡೆದಿದ್ದಾರೆ ತಿಮಾರೂಡಿ ಎನ್ನುವಂತಹ ವಿಚಾರ ಮೂಲಗಳಿಂದ ಈಗ ಬಂದಿರುವಂಥದ್ದು. ಹೊಡೆದು ಮಾಡಿ ಸಾಕ್ಷಿಗಳನ್ನ ರೆಡಿ ಮಾಡ್ತೀರಲ್ರಿ, ಏನ್ ಹೇಳೋಣ ಇದಕ್ಕೆ? ಈ ಹಿಂದೆ ತಿಮಾರೋಡಿ ಅವರನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ಆಗ ನೋಡ್ಬೇಕಲ್ಲಿ ವಾಹನಗಳ ಸಂಖ್ಯೆ ನೋಡ್ಬೇಕು, ಎಸ್ಕಾಟ್ ಇತ್ತು ರೀ, ಎಸ್ಕಾಟು. ಅದನ್ನೆಲ್ಲ ನೋಡಿದ್ರೆ ಯಾರು ಈ ರಾಜಕೀಯ ವ್ಯಕ್ತಿಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರಾ, ಕ್ರಿಮಿನಲ್ ಯಾರನ್ನಾರು ಕರ್ಕೊಂಡು ಹೋಗ್ತಾ ಇದ್ದಾರಾ, ಅರೆಸ್ಟ್ ಆ ಮಟ್ಟದಲ್ಲಾಯ್ತಾ ಅಂತ ಸಾಕಷ್ಟು ಜನರಿಗೆ ಅನುಮಾನ ಆಯಿತು. ಆದರೆ ಅದು ಕರೆಕ್ಟಾಗಿ ನಾವು ಫ್ರೀಡಂ ಟಿವಿಯಲ್ಲಿ ಹೇಳಿದ್ವಿ, ಅರೆಸ್ಟ್ ಅಲ್ಲ, ವಶಕ್ಕೆ ಪಡೆದುಕೊಳ್ಳಲಾಗಿದೆ, ವಿಚಾರಣೆಯ ನಂತರ ಅವರನ್ನು ಬಿಡಲಾಗುತ್ತೆ ಎನ್ನುವಂಥದ್ದು. ಈಗ ತಿಮಾರೂಡಿ ಅವರು ಆ ಅಪರಿಚಿತ ದೂರುದಾರನಿಗೆ ಹೊಡೆದಿದ್ದಾರೆ 2 ಏಟು ಅಂತ ಹೇಳಿ ಅಪರಿಚಿತ ದೂರುದಾರ SIT ತನಿಖಾ ತಂಡದ ಮುಂದೆ ಹಾಗೂ ಕೋರ್ಟ್ನ ಮುಂದೆ ಹೇಳಿರುವಂತಹ ವಿಚಾರ ಈಗ ಎಲ್ಲ ಕಡೆಯಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಹೊಡಿಲಿ ಬಡಿಲಿ, ನಿನಗೆ ಗೊತ್ತಿತ್ತಲ್ವಾ ಕೆಲಸ ಏನು ಮಾಡಿದ್ದೆ ನೀನು, ಅದಕ್ಕೆ ಪೊಲೀಸರು ಇದ್ದಿದ್ರ, ಜೊತೆಗಿದ್ದಿದ್ರ, ಹೆಣ ಹೂಳುವಂಥ ಕೆಲಸವನ್ನು ಮಾಡ್ತಾ ಇದ್ದ ಚಿನ್ನಯ್ಯ ಅನ್ನೋದು ವಿಚಾರ ಗೊತ್ತಿತ್ತು. ತದಾದ ನಂತರ ಸತ್ಯದ ಬೆನ್ನನ್ನು ಹತ್ತು ಹೊರಟಾಗ ಫ್ರೀಡಂ ಟಿವಿಗೆ ಗೊತ್ತಾಯಿತು ಚಿನ್ನಯ್ಯನ ಅಸಲಿ ಮುಖವಾಡ. ತದಾದ ನಂತರ SIT ತನಿಖಾ ತಂಡದ ವಿಚಾರಣೆಯಲ್ಲಿ ಒಂದೊಂದೇ ಸತ್ಯಗಳು ಹೊರಗೆ ಬೀಳೋಕೆ ಶುರುವಾದವು. ಚಿನ್ನಯ್ಯ ಆತನಿಗೆ ಗೊತ್ತಿತ್ತು, ಆತ ನಾನೇನು ಮಾಡ್ತಾ ಇದ್ದೀನಿ, ಎಲ್ಲ ಸರಿ ಇದೆ ಅಲ್ವಾ, ಅದು ತಪ್ಪಿದೆಯಾ ಅನ್ನುವಂಥ ಮೈಂಡ್ ಸೆಟ್ ತಲೆಯಲ್ಲಿತ್ತು ಆತನಿಗೆ. ಆದರೂ ಕೂಡ ಯಾರ್ದೋ ಒತ್ತಾಯದ ಮೇರೆಗೋ ಯಾರ್ದೋ ಆಸೆಯ ಮೇರೆಗೋ ಮಾಡಿರುವಂತಹ ಕೆಲಸ. ಈಗ ಇಷ್ಟಕ್ಕೆ ಮುಗಿಸಬಾರ್ದು. SIT ತನಿಖಾ ತಂಡ ಈಗ ತನ್ನ ಕಾರ್ಯವನ್ನು ಶುರು ಮಾಡಬೇಕು. ಎಲ್ಲಿಂದ, ಯಾರು ಮೂಲ, ಯಾವುದೋ ಒಂದು ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿಕ್ಕೆ ಮೂಲ ಯಾವುದು ಅನ್ನುವಂತಹ ವಿಚಾರವನ್ನು ಸವಿಸ್ತಾರವಾಗಿ ಜನರ ಮುಂದೆ ಇಡುವಂತಹ ಕೆಲಸವನ್ನ ಈಗ SIT ತನಿಖಾ ತಂಡ ಮಾಡಬೇಕು. ಇದರ ಹೊರತಾಗಿ ಮಾತನಾಡಬೇಕು ಅಂದ್ರೆ ಇನ್ನು ಸೌಜನ್ಯ ವಿಚಾರ, ಈ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಕರ್ನಾಟಕದಾದ್ಯಂತ, ಕರ್ನಾಟಕ ಅನ್ನೋದಕ್ಕಿಂತ ನಾನು ಕೂಡ ಹಿಡಿದು ಒಂದು ಹೆಣ್ಣು ಮಗು ಆಗಿ ಸೌಜನ್ಯ ನ್ಯಾಯ ಸಿಗಲೇಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ವಕೀಲರು ಇಲ್ಲದ ಚಿನ್ನಯ್ಯನ ಮೇಲೆ ತಿಮಾರೋಡಿ ಗ್ಯಾಂಗ್ ಹಲ್ಲೆ ಮಾಡಿದ್ಯಾ ಎನ್ನುವಂತಹ ಡೌಟ್ ಈಗ ಮೂಡಿರುವಂಥದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.